ನಮಸ್ಕಾರ. ಇವತ್ತು ಈ ಕಂಡೀಷನಲ್ ಸೇಲ್ ಅಂದರೆ ಸೇಲ್ ಡೀಡ್ ಮಾಡ್ಕೊಡ್ಬೇಕಾದ್ರೆ, ಕ್ರಯಪತ್ರ ಮಾಡ್ಕೊಡ್ಬೇಕಾದ್ರೆ ಏನೇನು ಷರತ್ತುಗಳನ್ನ ಹಾಕ್ಬೋದು, ನಾನು ಸಾಧ್ಯತೆ ಇದೆ, ಮಾರಾಟ ಮಾಡ್ತಾ ಇರ್ತೀರಲ್ಲ ಆಗ ಏನು ಹಾಕ್ಬೋದು ಗೊತ್ತಾಯ್ತಾ? ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ. ಇನ್ನೊಂದು ವಿಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಸ್ವಲ್ಪ ಹೇಳಿದ್ದೆ. ಇನ್ನೊಂದಿಷ್ಟು ವಿಷಯಗಳನ್ನು ಇಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಾವು ತಿಳ್ಕೋಬೇಕು, ಗೊತ್ತಾದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ ಕ್ರಯಪತ್ರ ಅಂದ್ರೇನು. ಯಾವುದೋ ಒಂದು ಆಸ್ತಿನ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀರಾ, ಎಷ್ಟು ಬೆಲೆ ಅಂತ ತೀರ್ಮಾನ ಮಾಡಿಕೊಂಡು ಗೊತ್ತಾಯ್ತಾ, ಕ್ರಯಪತ್ರ ಬರೆಸ್ತೀರಾ, ದಾಖಲೆ ಎಲ್ಲ ನೋಡ್ತೀರಾ, ಕರೆಕ್ಟ್ ಇದೆ, ಇವರೇ ಓನರು ಅಂದರೆ ಅಥವಾ ಯಾರ್ಯಾರು ಓನರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಕ್ರಯಪತ್ರ ಕೊಡಬೇಕು ಅಂತೀರಾ, ಬರ್ಕೊಡ್ಬೇಕು ಅಂತೀರಾ, ರಿಜಿಸ್ಟ್ರ್ ಮಾಡಬೇಕು ಅಂತೀರಾ. ಆ ಪ್ರಕಾರ ಹಣ ಕೊಟ್ಟು ರಿಜಿಸ್ಟ್ರ್ ಮಾಡ್ಕೊಡ್ತೀರಾ, ನಿಮ್ಮ ಹೆಸರಿಗೆ ಖಾತೆ ಆಗುತ್ತೆ, ನೀವು ಅನುಭವಿಸ್ತೀರ. ಯಾವುದೇ ಖಾತೆ ಇರ್ಬೋದು, ಯಾವುದೇ ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ಆಸ್ತಿ, ಮನೆ ಯಾವುದೇ ಇರ್ಬೋದು. ಆಯಿತು, ಇದು ಒಂದು ಸಂದರ್ಭ. ಭಾಳಷ್ಟು ಜನಗಳಿಗೆ, ಎಸ್ಪೆಷಲಿ ಡೀಡ್ ರೈಟರ್ಗಳಿಗೆ ಇವೆಲ್ಲ ಗೊತ್ತಿರೋಲ್ಲ. ಕಂಡೀಷನ್, ಕ್ರಯಪತ್ರ ಕಂಡೀಷನ್ ಹಾಕ್ಬೋದು ಅಂತ. ಕ್ರಯಪತ್ರ ಕಂಡೀಷನ್ ಅನ್ನೋದೇ ಭಾಳ ಆಶ್ಚರ್ಯ ವಿಚಾರ ಭಾಳ ಜನಕ್ಕೆ, ಗೊತ್ತಾಯ್ತಾ? ತುಂಬ ಜನಕ್ಕೆ ಗೊತ್ತಿಲ್ಲ, ಸಾರ್ವಜನಿಕರಿಗೂ ಗೊತ್ತಿಲ್ಲ. ಇದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯ ಸೆಕ್ಷನ್ 25ರಿಂದ 34 ಮಧ್ಯೆ ಹೇಳಲಾಗಿದೆ, ಗೊತ್ತಾಯ್ತಾ? ಕಂಡೀಷನ್ ಹಾಕಬೇಕು. ಕಂಡೀಷನ್ ಹೇಗಿರಬೇಕು ಅಂದರೆ ಕಾನೂನು ಪರವಾಗಿರಬೇಕು, ಕಾನೂನು ಬದ್ಧವಾಗಿರಬೇಕು, ಮತ್ತು ಸ್ಪಷ್ಟವಾಗಿರಬೇಕು. ಯಾವುದೋ ಒಂದು ಕಂಡೀಷನ್ನು ಅದು ಯಾವತ್ತೋ ಒಂದು ದಿವಸ ನಡಿಬೇಕಾದಿರ್ಬೋದು. ಅಸ್ಪಷ್ಟವಾಗಿ ಇಂಡೆಫಿನೆಟ್ಟಾಗಿ ನಡೆದೇ ಇರ್ತಕ್ಕಂಥ ಅಥವಾ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಯಾವುದೋ ಒಂದು ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಒಂದು ಕಂಡೀಷನ್ನ ನಾವು ಹಾಕಕ್ಕೆ ಬರೋಲ್ಲ. ಇದು ತಿಳ್ಕೊಳ್ಳಿ ನೀವು. ಆದ್ದರಿಂದ ಯಾವುದೇ ಕಂಡೀಷನ್ನು ಪಬ್ಲಿಕ್ ಪಾಲಿಸಿಗೆ ಅಥವಾ ಕಾನೂನಿಗೆ ವಿರುದ್ಧವಾದ್ದನ್ನು ಹಾಕಕ್ಕೆ ಬರಲ್ಲ ಕ್ರಯಪತ್ರದಲ್ಲಿ. ಬಾಕಿದೆಲ್ಲ ಕ್ರಯಪತ್ರದಲ್ಲಿ ಹಾಕ್ಬೋದು. ಈಗ ಒಂದೊಂದೇ ಸಂದರ್ಭ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ಕ್ರಯಪತ್ರ ಬರೆಸ್ಕೊಳ್ತಾ ನೀವು ಹಣ ಕೊಡಬೇಕು, ಇಷ್ಟು ಹಣ ಅಂತ ಕೊಡ್ತೀರಾ. ಈಗ ನೀವು ಕೊಂಡ್ಕೋಬೇಕಪ್ಪ, ಆದರೆ ಅವ್ರು ಒಪ್ಕೊಂಡಿದ್ದಾರೆ, ನೀವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಬೋದು ಅಂಥೇಳಿ. 2 ಇನ್ಸ್ಟಾಲ್ಮೆಂಟು, 3 ಇನ್ಸ್ಟಾಲ್ಮೆಂಟು, ಆಯಿತಾ? ಆ ಥರ ಬರ್ಕೋಬೋದು, ಏನು ತೊಂದರೆ ಇಲ್ಲ. 50 ಲಕ್ಷಕ್ಕೆ ಒಪ್ಕೊಂಡಿದ್ದೀವಿ, ಇವತ್ತು 20 ಲಕ್ಷ ಕೊಟ್ಟಿದ್ದೀವಿ, ಇನ್ನು 30 ಲಕ್ಷನ 15 ಲಕ್ಷ ಥರಾಗಿ 2 ಕಂತಲ್ಲಿ ನಾನು ಕೊಡ್ತೀನಿ ಅಂತ ಬರ್ಕೋಬೋದು. ಯಾವ ತಾರೀಕೊಳಗೆ ಕೊಡಬೇಕು ಅಂತ ಹೇಳಬೇಕು, ಆ ತಾರೀಕೊಳಗೆ ಕೊಡಬೇಕಾಗತ್ತೆ. ಸ್ವಾಧೀನ ವಹಿಸ್ಕೊಟ್ಟಿದ್ದೀರೋ ಇಲ್ವೋ ಹೇಳಬೇಕಾಗತ್ತೆ, ಗೊತ್ತಾಯ್ತಾ? ಮತ್ತು ಒಂದು ಯಾವ 2 ಕಂತುಗಳನ್ನು ತೊಗೋಬೇಕು ಅಂತ ಹೇಳಿದಿರ, ಕೊಡಬೇಕು ಅಂತ ಹೇಳಿದಿರ, ಅದು ಕೊಡದೆ ಹೋದರೆ ಕ್ರಯಪತ್ರ ರದ್ದಾಗುತ್ತೆ ಅಂತ ಬರ್ಕೋಬೋದು. ಇದು ಒಂದು ಕಂಡೀಷನ್. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ 20 ಲಕ್ಷ ಇದೆಯಲ್ಲ, ವಾಪಸ್ ಬರಬೇಕೇ ಬೇಡವೇ ಇತ್ಯಾದಿಗಳನ್ನು ಕೂಡ ಸ್ಪಷ್ಟತೆಯಿಂದ ಬರ್ಕೋಬೇಕು. ಇಲ್ಲ ಹೋದರೆ ಕೋರ್ಟಿಗೆ ಕಷ್ಟ ಆಗುತ್ತೆ ತೀರ್ಮಾನ. ನೀವು ಏನು ಒಪ್ಕೊಂಡಿದ್ರಿ ಇಬ್ಬರು ಅಂತ. ಇದು ಮೊದಲನೇದು. ಇನ್ಸ್ಟಾಲ್ಮೆಂಟ್ಗಳು ಕೂಡ ಅದು ಒಂದು ಕಂಡೀಷನ್ನೇ. ನಾನು ಈ ಕಂತಿನಲ್ಲಿ ಹಣವನ್ನು ಕೊಡ್ತೀನಿ ಅಂತ ಬರ್ಕೊಳ್ತಕ್ಕಂಥದ್ದು ಅದು ಕೂಡ ಕಾನೂನುಬದ್ಧವೇ, ಆಯಿತಾ? ಒಂದು. ಎರಡನೇದಾಗಿ ಕ್ರಯಪತ್ರ ಬರ್ಕೊಳ್ತಿರಲ್ಲ, ಆಗ ಸ್ವಾಧೀನದ ಬಗ್ಗೆ ಹೇಳಬೇಕಾಗತ್ತೆ. ಸ್ವಾಧೀನ ಕೊಟ್ಟಿದ್ದೀರೋ ಇಲ್ವೋ ಅಂತ. ಬೇರೆ ಬೇರೆ ಕಂಡೀಷನ್ ಹೇಳಿದಾಗ ಸ್ವಾಧೀನ ನಾನು ಅವತ್ತು ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ಹೇಳ್ಬೋದು, ಗೊತ್ತಾಯ್ತಾ? ಅದು ಕೂಡ ಕಂಡೀಷನ್ನೇ. ಮತ್ತು ಮೂರನೇದಾಗಿ, ಈಗ ಕೆಲವರು ಸಾಲ ಕೊಡ್ತಾರೆ ಕ್ರಯಪತ್ರದ ಇದು ಸೇಲ್ ಡೀಡ್ ಬರ್ಕೊಂಡು. ಅಂದರೆ ಇವತ್ತಿಷ್ಟು ದುಡ್ಡು ಕೊಟ್ಟಿದ್ದೀನಿ ಇವರಿಗೆ, ಅದನ್ನು ಇವರು ನನಗೆ ಆ ಪ್ರಕಾರ ಕ್ರಯಪತ್ರ ಬರ್ಕೊಟ್ಟಿದ್ದಾರೆ, ಮಾಡ್ತೀನಿ ಅಂತ ಹೇಳಿ ಇವತ್ತು ಸ್ವಾಧೀನೂ ಕೊಟ್ಟಿದ್ದಾರೆ, ಯಾವುದ್ರದ್ದು ಆಸ್ತಿದು. ಇಷ್ಟು ದಿನದೊಳಗೆ, ಇಷ್ಟು ವರ್ಷದಲ್ಲಿ ಹಣವನ್ನು ವಾಪಸ್ ಕೊಡ್ತಾರೆ ಬಡ್ಡಿ ಸಮೇತ. ಆಗ ನಾನು ಸ್ವಾಧೀನ ಬಿಟ್ಕೊಡ್ತೀನಿ. ಒಂದು ವೇಳೆ ಇವರು ಕೊಡದೇ ಹೋದರೆ ಈ ಕ್ರಯಪತ್ರ ಅಬ್ಸಲ್ಯೂಟ್ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ, ನಾನೇ ಓನರ್ ಆಗ್ತೀನಿ ಅಂತ ಬರ್ಸ್ಕೊಬೋದು, ಏನು ತೊಂದರೆ ಇಲ್ಲ. ಅದು ಬರ್ಸ್ಕೊಬೋದು. ಯಾಕಂದರೆ ಕೆಲವರು ಹೇಳ್ತಾರೆ, ಸರ್ ನಮಗೆ ಸಾಲ ಕೊಡ್ತೀವಿ ಅಂತ ಕರೆಸ್ಬಿಟ್ಟು ಏನೋ ಕ್ರಯಪತ್ರ ಬರ್ಸ್ಕೊಂಡ್ಬಿಟ್ರು ಸರ್ ತೊಂದರೆ ಆಗುತ್ತೆ ಅಂತ. ಈ ಥರ ಕಂಡೀಷನ್ ಹಾಕಿ ಸಾಲ ತೊಗೊಂಡಿದ್ದೀನಿ ಗೊತ್ತಾಗಲಿ, ಸಾಲ ನೀವು ಕಟ್ಟದೋ ಹೋದರೆ ಅವಾಗದು ಅಬ್ಸಲ್ಯೂಟ್ ಓನರ್ ಆಗ್ತಾರೆ. ಅದೇ ರೀತಿ ಇನ್ನೊಂದು ಸಾಲ ತಗೊಳ್ತೀರಾ, ಸಾಲ ತಗೊಂಡಿದ್ದೀನಿ ಅಂತ ಹೇಳ್ತೀರಾ, ಸ್ವಾಧೀನ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಮತ್ತು ಆ ಅವಧಿಯೊಳಗೆ ನೀವು ದುಡ್ಡು ಕೊಟ್ಟು ಬಿಡಿಸ್ಕೊಳ್ದೋದ್ರೆ ಅವರೇ ಅಬ್ಸಲ್ಯೂಟ್ ಓನರ್ ಆಗ್ತಾರೆ, ಕ್ರಯಪತ್ರ ಜಾರಿಗೆ ಬರುತ್ತೆ ಅಂತ. ಇದನ್ನು ನೀವು ಕಂಡೀಷನಲ್ ಸೇಲ್ ಕಮ್ ಮಾರ್ಟಿಗೇಜ್ ಡೀಡ್ ಅಂತ ಕರಿಬೋದು. ಇದು ಬೊಗ್ಗೆನೂ ಇರುತ್ತಲ್ಲ, ಸ್ವಾಧೀನ ಕೊಟ್ಟಿರ್ತೀರಾ, ಹಣ ಕೊಟ್ಟಿರ್ತಾರೆ, ವಾಪಸ್ ಕೊಡಬೇಕು ಇತ್ಯಾದಿ, ಆಯಿತಾ? ಇದು ಕೂಡ ಒಂದು ಸಂದರ್ಭ. ಇದನ್ನು ಬೇಕಾದ್ರೆ ಬರ್ಕೋಬೋದು ತಾವು. ಮತ್ತು ಕೆಲವು ಸಲ ಏನಾಗುತ್ತೆ, ಯಾರೋ ಒಬ್ಬರು ಭೂಮಿ ಕೊಟ್ಟು ಮಾರ್ತಾರೆ, ಗೊತ್ತಾಯ್ತಾ? ಮಾರ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೊಂದು ಗೊತ್ತಿಲ್ಲ ಕಾಗದ ಪತ್ರ ಬೇರೆ ಮಾಡ್ಕೋಬೇಕು ಅಂತ. ನನ್ನ ಭೂಮಿ ಇದೆಯಲ್ಲ ಅದನ್ನು ನಿಮಗೆ ಕೊಡ್ತೀನಿ 20 ಗುಂಟೆ, ನೀವು 1 ಎಕರೆ ಕೊಡಿ, ಅಲ್ಲಿ ಚೆನ್ನಾಗಿದೆಯಲ್ಲ, ಬೆಲೆ ಜಾಸ್ತಿ ಅಲ್ಲ, 20 ಗುಂಟೆ ನಿಮಗೆ ಕೊಡ್ತೀನಿ ಅಂತ ಅವ್ನು ಕೆಲಸ ಮಾಡಿ ಕ್ರಯಪತ್ರದಲ್ಲಿ ಬರ್ಕೊಳ್ಳಿ. ಇವತ್ತು ನಾನು ಇವರಿಗೆ ಮಾರ್ತಾಯಿದ್ದೀನಿ ಇಷ್ಟು ಕ್ಷಣಕ್ಕೆ, ಗೊತ್ತಾಯ್ತಾ? ಅದಕ್ಕೆ ಪ್ರತಿಯಾಗಿ ಅವರು ಇಂಥ ತಾರೀಕು ಇಂಥ ಇದರಲ್ಲಿರ್ತಕ್ಕಂಥ ಹೊಗಳ್ಬಿಡಿ ಪ್ರಾಪರ್ಟಿನ, ಹೊಗಳ್ಬಿಟ್ಟು ಆ 20 ಗುಂಟೆ ಪ್ರಾಪರ್ಟಿನ ಇಷ್ಟು ದಿವಸದೊಳಗೆ ನನಗೆ ಕ್ರಯ ಮಾಡಿಕೊಡ್ತಾರೆ
ಮಾಡ್ಕೊಡೋಕೆ ಒಪ್ಪಿರುತ್ತಾರೆ. ಆ ಷರತ್ತಿಗೆ ಒಳಪಟ್ಟು ನಾನು ಈ ಕ್ರಯಪತ್ರ ಬರ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಅವರು ಅಷ್ಟು ದಿವಸದೊಳಗೆ ಆ 20 ಗುಂಟೆ ಜಮೀನನ್ನ ನನ್ನ ಹೆಸರಿಗೆ ಮಾಡಿಕೊಡ್ದವ್ರೆ, ರಿಜಿಸ್ಟ್ರ್ ಮಾಡಿಕೊಡ್ದು ಹೋದರೆ ಗೊತ್ತಾಯ್ತಾ, ಈ ಕ್ರಯಪತ್ರ ರದ್ದಾಗತ್ತೆ ಅಂತ ಬರ್ಕೊಳ್ಳಿ. ಮತ್ತು ನೋವು ಅನುಭವಿಸೋದು, ದುಃಖ ಪಡೋದು, ಅಯ್ಯೋ ನಾನು ನೋಡಿ ಸರ್ ಒಪ್ಕೊಂಡು ಕೊಟ್ಬಿಟ್ಟೆ, ಈಗ ಏನು ಬರ್ಕೊಡ್ತಾನೆ ಇಲ್ಲ ಅವನು ಅಂಥೇಳಿ ಅವನ ಮನೆ ಅವನ ಬಾಗಿಲು ನೋಡೋದು ಕಾಯ್ತಾ ಕೂತ್ಕೊಳ್ಳೋದು ಯಾಕಬೇಕು? ಬೇಡ, ಷರತ್ತು ಹಾಕೊಂಬಿಡಿ ಆಯಿತಾ. ಮತ್ತು ಇನ್ಯಾವುದೇ ರೀತಿಯ ಈ ಏನೋ ಷರತ್ತುಗಳನ್ನು ಕ್ರಯಪತ್ರದಲ್ಲಿ ಹಾಕ್ಬೋದು. ಕ್ರಯಪತ್ರದಲ್ಲಿ ಷರತ್ತು ಹಾಕ್ಬೋದು ಅನ್ನೋದೇ ಭಾಳ ಜನಕ್ಕೆ ಆಶ್ಚರ್ಯದ ವಿಚಾರ. ಹಾಕ್ಬೋದು, ಅದನ್ನು ಹೇಳಿದ್ದಷ್ಟೇ. ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿರ್ಬಾರ್ದು ಕಂಡೀಷನ್ನು, ಮತ್ತು ಏನು ಕಾನೂನಿಗೆ ವಿರುದ್ಧವಾದ ಕಂಡೀಷನ್ ಹಾಕಬಾರ್ದು. ಯಾವುದೇ ವಿಧವಾದ ಕಂಡೀಷನ್ ಹಾಕ್ಕೊಳ್ಳಿ, ಏನು ತೊಂದರೆ ಅಲ್ಲಿ ನಡೆಯುತ್ತೆ. ಇದು ಗೊತ್ತಿಲ್ಲ ಭಾಳ ಜನಕ್ಕೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವು ಬೇರೆ ಬೇರೆ ರೀತಿಯಲ್ಲಿ ಮೋಸ ಹೋಗ್ತೀರಾ. ಸಾಲ ತೊಗೊಳ್ಬೇಕಾರೆ ಆಯ್ತಾಯ್ತಾ, ಆಮೇಲೆ ಕೊಟ್ಬಿಡೋದು ಸ್ವಾಧೀನನ, ಆಮೇಲೆ ಅವನು ದುಡ್ಡೇ ಕೊಡಲಿಲ್ಲ ಸರ್, ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದಾಗ ಕೊಡಲೇ ಇಲ್ಲ ಸರ್ ಅನ್ನೋದು, ಇವೆಲ್ಲ ಬೇಡ. ದಯವಿಟ್ಟು ಏನು ಮಾಡ್ತಿರೋ ಸ್ಪಷ್ಟವಾಗಿ ಕ್ರಯಪತ್ರ ಬರೆಸಿ ಓದಿಸಿ ತಿಳ್ಕೊಳ್ಳಿ ಒಬ್ಬ ಲಾಯರ್ ಹತ್ರ. ಆ ಪ್ರಕಾರವಾಗಿ ಕಂಡೀಷನ್ಗಳನ್ನ ಹಾಕಿ, ಆ ಕಂಡೀಷನ್ ಕಾನೂನುಬದ್ಧವಾಗಿರಬೇಕು, ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿರಬಾರ್ದು. ಮತ್ತು ಪಬ್ಲಿಕ್ ಪಾಲಿಸಿ ಅಂದರೆ ಇನ್ನೇನಿಲ್ಲ, ಕಾನೂನು ಪ್ರಕಾರ ಅಂತ ತಿಳ್ಕೊಳ್ಳಿ, ಬೇಡ ಪಬ್ಲಿಕ್ ಪಾಲಿಸಿ ಶಬ್ದದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಾನೂನುಬದ್ಧವಾಗಿರಬೇಕು. ಈ ಥರದ ಎಲ್ಲ ಕಾನೂನುಬದ್ಧವಾದಂಥ ಮತ್ತು ನಡೆಯುವಂತಹ, ಅಸಾಧ್ಯವಾದಂಥ ಕಂಡೀಷನ್ ಅಲ್ಲ, ನಡೆಯುವಂತಹ ಸಹಜವಾಗಿರ್ತಕ್ಕಂಥ ಯಾವುದೇ ಕಂಡೀಷನ್ ಹಾಕಿ ನೀವು ಕ್ರಯಪತ್ರ ಬರ್ಕೋಬೋದು. ಈ ವಿಡಿಯೋ ಮೂಲಕ ನಾನು ಇಷ್ಟೇ ಹೇಳಕ್ಕೆ ಹೊರಟರು, ತಾವು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಕಂಡೀಷನ್ನ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ಕಂಡೀಷನ್ ಹಾಕಿ. ಯಾಕೆ ಕಂಡೀಷನ್ ಹಾಕಿ ಬರ್ಸ್ಕೊಳ್ಳಿ ಅಂದರೆ, ನಾಳೆ ಒಂದು ವೇಳೆ ಆ ಕಂಡೀಷನ್ ಪ್ರಕಾರ ಎದುರುಗಡೆ ಪಾರ್ಟಿ ನಡ್ಕೊಳ್ದು ಹೋದರೆ ನೀವು ಕ್ರಯಪತ್ರ ರದ್ದು ಮಾಡ್ಬೋದು, ನಿಮ್ಮ ಕೊಟ್ಟ ಹಣಕ್ಕೂ ತೊಂದರೆ ಇರೋಲ್ಲ, ಸ್ವಾಧೀನವೂ ವಾಪಸ್ ಬರುತ್ತೆ ಅನ್ನುವುದು ಈ ನನ್ನ ಮಾತಿನ ಉದ್ದೇಶ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.